ಅಯ್ಯೋ ಇವಳು ಮಕ್ ಬೆಂಕಿ ಯಾಕ ಇವ್ಸ್ ದಿನ ಇಲ್ಲದ್ದು ಇವಳಿಗೆ ಇಂಥ ದುರ್ಬುದ್ಧಿ ಇವಾಗ ಯಾಕೆ ಬಂತಪ್ಪ? ಹಾ, ನಾನು ಹೋಗಿ ಹೋಗಿನ ಇಂಥ ಕುಲಗೆಟ್ ಮುಂಡೆ ಮದುವೆ ಆದ್ನಲ್ಲ ರಾಮ ಭಗವಂತ. ಹಾ, ಇನ್ನು ಊರಿಗೆ ಬಂದು ಏನು ಪಜಿತಿ ಮಾಡ್ತಾಳೋ, ರಾಮ ರಂಪಾಣ ಮಾಡ್ತಾಳೋ ಗೊತ್ತಿಲ್ವಲ್ಲ. ಏನೋ ಒಂದು ರಾಮಾಯಣ ಮಾಡಿದ್ರೆ ಗೊತ್ತೇನಪ್ಪ. ಊರಾಗ ಹೆಂಗೋ ಮರ್ಯಾದೆ ಇಕ್ಕೆಂಬ ಬದುಕ್ತಾ ಇದ್ದೀನಿ. ಇವಳು ಮದುವೆ ಆಗಿರೋದೇ ನನ್ನ ಹೆಂಡತಿ ಗೊತ್ತಾಗಿಬಿಟ್ರೆ ನನ್ನಂತೂ ಸಾಯಿಸೇ ಬಿಡ್ತಾಳೆ. ಬೆಂಗಳೂರು ತುಮಕೂರು ನಾನ್ ಸ್ಟಾಪ್ ಬೆಂಗಳೂರು ನಾನ್ ಸ್ಟಾಪ್. ಇದ್ಯಾಕೆ ಭೀಮಣ್ಣ ಇಲ್ಲಿ ನಿಂತಿದ್ದಾನೋ? ಲೇ ಭೀಮಣ್ಣ, ಯಾಕಪ್ಪ ಇಲ್ಲಿ ನಿಂತ್ಕೊಂಡಿದ್ದೆ ಬಸ್ ಸ್ಟ್ಯಾಂಡಾಗೆ? ಥೋ, ಇವನ್ ರಂಗಜ್ ಬೇರೆ ಬಂದ್ನಲ್ಲಪ್ಪ ಇವಾಗಲೇನ. ಹಾ, ಇವಳು ನಮ್ಮಳೆ ಬೇರೆ ಬತ್ತಾ ಇದ್ದೀನಿ ಅಂತ ಇದ್ದಾಳೆ, ಅಲ್ಲೇ ಟೋಲ್ ಗೇಟ್ ಬಿಟ್ಟಿದ್ದೀನಿ ಅಂತ ಇದ್ದಾಳೆ. ಇವನು ಏನೋ ಇಲ್ಲೇ ನಿಂತ್ಕೊಂಡು ಅವಳು ನನ್ನ ಜೊತೆಗೆ ಮಾತಾಡಿ ಇವಳು ಯಾರು ಅಂತ ಕೇಳಿ ಇನ್ನೂ ಏನಪ್ಪ ಮಾಡೋದು? ಮೆತ್ತಗೆ ಮಾತಾಡ್ಬಿಟ್ಟು ಈ ರಂಗಜ್ಜನ ಇಲ್ಲಿಂದ ಕಳಿಸ್ಬೇಕು. ಇಲ್ಲಾಂದರೆ ನಾನು 2ನೇ ಮದುವೆ ಆಗಿರೋದು ಇವ್ನು ರಂಗಜ್ಜಿಗೆ ಗೊತ್ತಾಗಿಬಿಟ್ರೆ ಊರು ತುಂಬ ಹೋಗ್ಬಿಟ್ಟು ಪ್ರಚಾರ ಮಾಡಿಬಿಡ್ತಾನೆ. ಮೆತ್ತಗೆ ನಿಧಾನಕ್ಕೆ ಜಾಗ ಖಾಲಿ ಮಾಡಿಸ್ತೀನಿ ತಡೀಲಿ. ಏ ಬಾ ರಂಗಜ್ಜ, ಯಾರ ಇಲ್ಲ ನಂಬರ್ ಬರ್ತೀವಿ ಅಂತ ಅಂದ್ರು, ಕಾಯ್ಕೊಂಡು ನಿಂತ್ಕೊಂಡಿದ್ದೀನಿ. ಯಾರಲ್ಲ ಭೀಮಣ್ಣ, ಯಾರೋ ನಿಮ್ಮರು ಅಂತಂದ್ರೆ ಯಾರ ನೆಂಟ್ರನ್ಲ ಗೊತ್ತಿರೋದು? ಇಲ್ಲ ಕಣಜ್ಜ, ಇಲ್ಲೇ ಯಾರ ಪರಿಚಯ ಹೆಸರು ಗೊತ್ತಾ ಇದಾರೆ ಬಿಡು. ಅದಿಲ್ಲ ಏನ್ ಸಿರಾತ್ ಕಡಕ್ ಬೈತಲ್ಲ ಅಪ್ರೂಪ್ಗೆ, ಏನ್ ಸಮಾಚಾರ? ನಾನು ಅದೇ ಕುರಿ ಮರಿದ್ವಲ್ಲ 2 ಕುರಿ ಮರ್ಗೊಂದಿಸ್ ಮುಸ್ಕಿನ್ ಜೋಳ ತಗೊಂಡು ಹಂಗೇನ ಎಮ್ಮೆನ ಐತಲ್ಲ ನಮ್ದು, ಅದಕ್ಕೊಂದು ಮೂಟೆ ಬೂಸ ತಗೊಂಡೋಗೋಣ ಅಂತ ಬಂದೆ. ಬಸ್ನ 3 ಗೇಟ್ನಾಗ ಬಸ್ ಕಾದು ಸಾಕಾಗಿ ಹೋದಪ್ಪ. ಅದ್ರ ಮನೆಯೊಳಗೆ ಹೋಗ ಒಂದು ಬರಲಿಲ್ಲ. ತಿರ್ಗಾ ಅವ್ನು ಯಾರೋ ಗಾಡಿ ಹಿಡ್ಕೊಂಡು ಎಸೆಟೆ ತಂದು ಇಲ್ಲಿ ದರ್ಗಾ ಸರ್ಕಲ್ನಾಗ ಬಿಟ್ಟೋದ. ಇತ್ತು ನಡ್ಕೊಂಬಂದು ಬಿಸ್ಲಾಗೆ ಎಲ್ಗೋ ಒಂದು ಹೆಜ್ಜೆ ಇಕ್ಕಾಗಲ್ಲ ಕಣಪ್ಪ. ಶಿರಾ ಹಾಕಿ ಮಧ್ಯಾಹ್ನ ಹೊತ್ನಾಗ ಬರೋಕ್ಕಾಕೈತೆ. ಆ ಟಾರ್ ರೋಡ್ ಕಾದಿರೋದಕ್ಕೂ ಅದಕ್ಕೂ ಕಾಲೆಲ್ಲ ಹಪ್ಪಳು ಹಾಕವ ಹಂಗೇನ. ರಂಗಜ ಬಾ ಟೀ ಕುಡಿಯೋಣ. ಟೀನು ಬೇಡ ಯಾತ್ತು ಬೇಡ ಸುಮ್ಕಿರಪ್ಪ. ನಾನು ಹೋಗ್ರ ಅಪ್ಪನ ಹೋಗಿ ಆ ಮುಸ್ಕಿನ ಜೋಳ ತಗೊಂಡು ಅಲ್ಲಿಂದ ಆಟೋದಾಗ ಹಾಕ್ಯಂಬಂದು ತಿರುಗಿ ಬಸ್ನಾಗೆ ಹೋಗ್ಬೇಕು ವಾಪಸ್ಸು. ತಿರ್ಗಿ ಆಟ ಪಾಠ ಸಿಗಲ್ಲ, ಹೋಗ್ತೀನಿ ಅಪ್ಪನ ನಾನು. ಅಲ್ಲ ಕಣ ಜೋ, ಟೀ ಕುಡ್ದು ಹೋಗಿದ್ರೆ ಆಗಿತ್ತು. ಅಪ್ರೂಪಕ್ಕೆ ಸಿಕ್ಕಿದ್ದೆ ಶಿರಾದಾಗೆ, ಬಾ ಕುಡಿಯೋಣ. ಬೇಡ ಭೀಮಣ್ಣ, ಬಿಸಿಲು ಉರಿತೈತೆ. ಟೀನು ಬೇಡ ಏನು ಬೇಡ. ಅವ್ರು ಯಾರೋ ಬರ್ತಾ ಇದ್ದಾರೆ ಅಂತ ಕಾಯ್ಕೊಂಡು ನಿಂತ್ಕ. ಹಂಗೆ ಕುಡಿಯಂಗಿದ್ರು ಕುಡಿಯೋಗಿ ನೀನೇ ಟೀನ, ನನಗೇನು ಬೇಡ. ಎಲೆ ನಿನ್ನ ಬಿಟ್ಟು ನಾನು ಒಬ್ಬನೇ ಹೆಂಗೆ ಕುಡಿಯೋಣಜ್ಜ? ನೀನು ಕುಡಿದ್ರೆ ನಾನು ಒಂದು ಗುಕ್ ಕುಡಿಯೋಣ ಅನ್ಕೊಂಡಿದ್ದೆ. ಸರಿ, ನೀನೇನು ಅರ್ಜೆಂಟ್ ಆಗಿದ್ಯಾ? ನಡಿ, ಅದೇನೋ ಬೂಸ ಮುಸ್ಕಿನ ಜೋಳ ತಗೋಬೇಕು ಅಂತಿದ್ದೆ. ಹೋಗು, ನಾನು ಆಮೇಲೆ ಊರಾಗ ಸಿಗ್ತೀನಿ. ತುಮಕೂರು ಬೆಂಗಳೂರು ನಾನ್ ಸ್ಟಾಪ್ ಬೆಂಗಳೂರು ನಾನ್ ಸ್ಟಾಪ್. ಅಕ್ಕ ಮತ್ತೇನಕ್ಕ ಬಾರಕ್ಕ, ನಾನ್ ಸ್ಟಾಪ್ ಬೆಂಗಳೂರು. ಬೀಮ್ಸ್ ಕಾಯ್ತಾ ಇದ್ದೆ ನನಗೋಸ್ಕರನ. ನಾನು ನೀನು ಬಂದಿರಲ್ಲ ಅನ್ಕೊಂಡಿದ್ದೆ. ಹೆಂಗೋ ಬಂದಿದೀಯ ಬಿಡು. ಬೆಂಗಳೂರಿಂದ ರಶ್ ಇತ್ತು ಅಂದ್ರೆ ಅಷ್ಟಿರಲಿಲ್ಲ. ಮೆಜೆಸ್ಟಿಕ್ಕಿಂದ ತುಮಕೂರಿಗೆ ಬರುವಾಗ ನಾನು ಸಾಕಾಗೋತು, ನಿಂತ್ಕೊಂಡೆ ಬಂದೆ. ತುಮಕೂರಿಂದನ ಹೆಂಗೋ ಸೀಟ್ ಸಿಕ್ಕಿವು. ಬನ್ನಿ ಬೀಮ್ಸ್, ಬ್ಯಾಗ್ ತಗೊಳ್ಳಿ. ಅಲ್ಲ ರೀ, ನನ್ನ ಮೇಲೆ ನಿಮ್ಗೆ ಎಷ್ಟೊಂದು ಪ್ರೀತಿನ್ರಿ. ನಾನು ಬರೋದ್ಕಿನ್ನ ಮುಂಚೆನೆ ಬಂದು ನನಗೋಸ್ಕರ ಕಾಯ್ತಾ ಇದ್ದೀರಲ್ಲ. ಅಬ್ಬಬ್ಬಬ್ಬಬ್ಬ, ನಿನ್ನಂತ ಗಂಡನ್ ಪಡೆಯೋಕೆ ನಾನೇ ಪುಣ್ಯ ಮಾಡಿದ್ದೀನಿ. ನನ್ನ ಮೇಲೆ ಎಷ್ಟು ಪ್ರೀತಿ ನಿಮಗೆ. ಪ್ರೀತಿ ಮನೆ ಹಾಳಾಗೋಗ ನೀನು ಬಂದಿರೋದೆ ನನ್ನ ತಿಗದಕ್ಕೆ ಬೆಂಕಿ ಇಕ್ಕದಂಗೆ ಆಗೈತ್ ಕಣೆ. ಮನೆ ಹಾಳು ಮುಂಡೆ, ನೀನು ಯಾಕೆ ಬರಕ್ಕೆ ಹೋದೆ? ಹ್ಞೂ ಕಣೆ, ನಿನ್ನಂದ್ರೆ ನನಗೆ ಬಲು ಪ್ರೀತಿ. ಪ್ರೀತಿ ಅಂದ್ರೆ ಉಕ್ಕಿ ಹರಿತೈತ್ ಕಣೆ ಹಂಗೇನ. ಯಾಕೆ ಬರಕ್ ಹೋದೆ ನೀನು? ಯಾಕೆ ಬರಕ್ ಹೋದೆ? ಇದೊಳ್ಳೆ ಕತೆ ಆಯ್ತು ಕಣ್ರಿ. ಹೆಂಡತಿ ಗಂಡನ ಮನೆಗೆ ಬರ್ದನ ಇನ್ನೆಲ್ಗೆ ಹೋಗಕ್ಕಾಗುತ್ತೆ? ನೀವು ನನಗೆ ತಾಳಿ ಕಟ್ಟಿದ ಗಂಡ ತಾನೆ, ನಾನು ನಿಮ್ ಜೊತೆಗೆ ಇರಬೇಕು ತಾನೆ, ಅದಕ್ಕೆ ಬಂದೆ. ಲೇ ರಾಜಿ, ತಲೆ ತಿಕ್ಲಿಡಿಸ್ಬೇಡ ಕಣೆ, ನನಗೆ ತಲೆ ತಿಕ್ಲಿಡಿಸ್ಬೇಡ. ನೀನು ಊರಿಗೆ ಬರ್ತಿದ್ದೀನಿ ಅಂತದ್ ಗೊತ್ತಾಗಿಬಿಟ್ಟೆ, ನನಗೆ ಪೀಜ್ ಹೋಗ್ಬಿಟ್ಟವ್ ಕಣೆ. ಬೇಡ ಕಣೆ, ಊರಾಗ ಹೆಂಗೋ ಮರ್ಯಾದೆ ಈಕೆಂಬ ಬದುಕ್ತಾ ಇದ್ದೀನಿ. ಮರ್ಯಾದೆ ತೆಗಿಬೇಡ ಕಣೆ. ನಾನು ನಿನ್ನ ಮದುವೆ ಆಗುವಾಗಲೂ ಹೇಳಿದ್ದೆ ತಾನೆ, ನೀನು ನಮ್ಮೂರಿಗೆ ಏನನ್ನ ಕಾಲಿಕ್ತೀನಿ ಅಂತಂದ್ರೆ ನಾನು ನಿನ್ನ ಮದುವೆ ಆಗಲ್ಲ, ನೀನು ನಮ್ಮೂರಿಗೆ ಬರಬೇಡ ಅಂತ ಹೇಳತಾನೆ ಮದುವೆ ಆಗಿದ್ದು. ಏನೇ ಹಿಂಗೆ ಮಾಡ್ಬಿಟ್ಟೆ ನೀನು? ಈ ವರ್ಷ ಹೆಂಗೋ ಬೆಂಗಳೂರಾಗಿದ್ದು ಇವಾಗ ಏಕಾಏಕಿ ನಮ್ಮೂರಿಗೆ ಬಂದ್ಬಿಟ್ಟು ನಾನು ಮರ್ಯಾದೆ ತೆಗಿತೀನಿ ಅಂಚಲ್ಲ. ಬೇಡ ಕಣೆ, ಹೊರಟ್ಬಿಡೆ ಇಲ್ಲಿಂದ, ವಾಪಸ್ ಹೊರಟ್ಬಿಡೆ. ನೀನು ಕಾಲಿಗೆ ಬಿದ್ದುಬಿಡ್ತೀನಿ, ಹೊರಟ್ಬಿಡೆ ರಾಜಿ. ಅಲ್ಲ ಕಣ್ರಿ, ನೀವು ನನ್ನ ಮದುವೆ ಆಗ್ಬೇಕಾದ್ರೆ ನೀನು ನನ್ನ ಚಿನ್ನ, ನೀನು ಬಂಗಾರ, ನೀನು ಮುದ್ದು, ನೀನು
ನೀನೇ ನನ್ನ ಸರ್ವಸ್ವ, ನಿನ್ನ ಬಿಟ್ಟು ನಾನು ಬದುಕಕ್ಕಾಗಲ್ಲ ಅಂತ ಹೇಳಿ ನನ್ನ ಮದುವೆ ಆದ್ಯಲ್ರಿ. ಹಾ, ನಿಮ್ಗೆ ಆಲೆ ಮದುವೆ ಆಗಿತ್ತು, ಆದ್ರೂ ನಿಮ್ಮ ಮೇಲಿರೋ ಪ್ರೀತಿಗೆ ಮದುವೆ ಆಗಿರೋರ್ನ ಇನ್ನೊಂದು ನಾನು ಮದುವೆ ಆದ್ನಲ್ರಿ. ನೀವು ನೋಡಿರಿ ಇವಾಗ ಬೆಂಗಳೂರಿಂದ ಕರೆಸಿ ಬಸ್ ಸ್ಟ್ಯಾಂಡ್ನಾಗೆ ಮಾತಾಡಿಸಿ ವಾಪಸ್ ಕಳ್ಸಕ್ ನೋಡ್ತಿದ್ರಿ ಅಲ್ರಿ. ರೀ, ಇದು ನ್ಯಾಯನೇನ್ರಿ? ನ್ಯಾಯನೇನ್ರಿ ಇದು? ನಿಮ್ಮ ಮನೆ ಹತ್ರ ಕರ್ಕೊಂಡೋಗ್ರಿ, ನನ್ನ ಮನೆ ಹತ್ರ ಕರ್ಕೊಂಡೋಗಿ ನಮ್ಮ ಅಕ್ಕನ್ನ ಪರಿಚಯ ಮಾಡಿಸ್ರಿ. ಲೇ ರಾಜಿ, ನೀನು ಕೈ ಮುಗಿತೀನಿ ಕಣೆ. ಊರಕ್ಕೆ ಬರ್ತೀನಿ, ಅಕ್ಕನ ಪರಿಚಯ ಮಾಡಿಕೊಡು ಅಂತ ಇಂಥ ಮಾತೆಲ್ಲ ಹೇಳ್ಬಿಟ್ಟು ನನಗೆ ಭಯ ಹುಟ್ಟಿಸ್ಬೇಡ ಕಣೆ. ಈಗಲೇ ಆಲೇನ ಗಡಗಡ ನಡ್ಗಂಗೆ ಹಾಕೈತೆ. ನಿನ್ನೇನ ನಾನು ಮದುವೆ ಆಗಿದ್ದೀನಿ ಎಂಬುದೇನ ಗೊತ್ತಾಗಿಬಿಟ್ರೆ ನಮ್ಮ ಊರಾಗೆ ನನ್ನ ಹೆಂಡ್ತಿ ನನ್ನ ಮಕ್ಕಳು ಸುಮ್ಮನೆ ಬಿಡ್ತಾರೆ ನನ್ನ. ಸುಮ್ಮನೆ ಬಿಡ್ತಾರೆ ನನ್ನ? ಅಡ್ಡಡ್ಡ ಸಿಗಿದ್ಬಿಟ್ಟು ತೋರಣ ಕಟ್ಬಿಡ್ತಾರೆ. ಬೇಡ ಕಣೆ, ಅದೇನು ಮಾತಾಡ್ಕಮ್ಮನ. ನಾನು ಬೆಂಗಳೂರಿಗೆ ಬರ್ತೀನಿ ಮುಂದಿನ ವಾರ. ಅಲ್ಲೇ ಮಾತಾಡ್ಕಮ್ಮನ ನಡಿಯೇ. ಬೇಡ ಕಣೆ ರಾಜಿ, ನಿನ್ನ ಕೈ ಮುಗಿತೀನಿ ಕಣೆ. ಊರಕ್ಕೆ ಬರಬೇಡ. ಈ ಬಸ್ ಸ್ಟ್ಯಾಂಡಾಗ ನಿಂತ್ಕೊಂಡು ಮಾತಾಡ್ತಿರೋದೇ ಯಾರು ನೋಡ್ಬಿಟ್ರೆ ತಾಂಡೋಗ್ಬಿಟ್ಟು ನಮ್ಮ ಹೆಂಗುಸ್ರಿಗೆ ಹೇಳ್ತಾರೆ ಕಣೆ. ಬೇಡ ಕಣೆ, ಹೋಗ್ಬಿಡೆ, ಬೇಡ. ದೊಡ್ಡ ಗಂಡಸು ಕಣ್ರಿ ನೀವು. ಮದುವೆ ಆಗ್ಬೇಕಾದ್ರೆ ಈ ಭಯ ಇರ್ಲಿಲ್ವಾ? ಮದುವೆ ಆಗ್ಬೇಕಾದ್ರೆ ಏನ್ ಹೇಳಿರಿ? ಎಲ್ಲ ನೀನೆ, ನನ್ನ ಸರ್ವಸ್ವ ನೀನೆ, ನನ್ನ ಪ್ರೀತಿ ನೀನೆ, ಅವಳಿಗಾಲೆ ವಯಸ್ಸಾಗೈತೆ. ಈ ತರ ಎಲ್ಲ ಹೇಳಿ ಮದುವೆ ಆಗಿ ಇವಾಗ ಊರಿಗೆ ಬರ್ತೀನಿ ಅಂತಂದ್ರೆ ಹೆಂಡತಿ ಮಕ್ಳಿಗೆ ಎದ್ರಕೊಂತಿದ್ದೀರಾ? ಯಾಕ್ರಿ ಬೇಕು ನಿಮ್ಗೆ ಇನ್ನೊಂದು ಮದುವೆ? ಯಾಕೆ ಬೇಕಿತ್ತು? ಅವಾಗ ನೋಡಿದ್ರೆ ಎಲ್ಲ ನಿನ್ಗೆ ಮಾಡ್ಕೊಡ್ತೀನಿ, ಎಲ್ಲ ನೀನೇ ನನ್ನ ನಿಜವಾದ ಹೆಂಡತಿ ಅಂತೆಲ್ಲ ಹೇಳ್ಬಿಟ್ಟು ಮದುವೆ ಆಗಿ ಇವಾಗ ಈ ತರ ನನ್ನ ಮೇಲೆ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿತಾ ಇದ್ರಲ್ವಾ? ನಾಚಿಕೆ ಆಗಲ್ವ ನಿಮ್ಗೆ? ಲೇ ಇವಳೆ ರಾಜಿ, ಯಾಕೆ ಹಿಂಗೆ ಹಿಂಸೆ ಕೊಡ್ತಿದ್ಯಾ ಇವಾಗ ಬಂದು? ಈ ವರ್ಷನೂ 8-10 ವರ್ಷ ಸುಮ್ಮನಿದ್ದಲ್ಲ, ಹಂಗಿದ್ಬಿಡೆ. ನಾನು ಎಲ್ಗೂ ಹೋಗಲ್ಲ ಕಡೆ, ಎಲ್ಲ ನಿನಗೆ ಕೊಡ್ತೀನಿ. ಈಗ ಬಂದು ಏಕಾಏಕಿ ಬಂದು ಇವಾಗ ಬಸ್ ಸ್ಟ್ಯಾಂಡ್ನಾಗ ನಿಂತ್ಕೊಂಡು ನೀನು ಹಿಂಗೆ ಮಾತಾಡ್ತಿರೋದೇನೋ ಗೊತ್ತಾಗ್ಬಿಟ್ರೆ ಗತಿ ಏನೇನ? ನಮ್ಮೂರ ಗೌಡ್ರ ಇದಾರ ಕಡೆ, ಅವ್ನು ಸೀನಪ್ಪ ಇದ್ದಾನೆ. ಅವರಿಬ್ರಿಗೂ ಏನಾನ ಈ ವಿಚಾರ ಗೊತ್ತಾಗಿಬಿಟ್ರೆ ಅವ್ರದ್ದು ಊರು ಬಾಗಿಲು ಮಾಡ್ಬಿಡ್ತಾರೆ ಕಣೆ. ಮಾಡ್ತೀನಿ ಕಣೆ, ನಿನಗೂ ಮಾಡ್ತೀನಿ, ನಿನ್ನ ಮಗಗೂ ಮಾಡ್ತೀನಿ. ಎಲ್ಲ ಈಗಲೂ ಹೇಳ್ತಾ ಇದ್ದೀನಿ ಕಣೆ. ನೀನು ನನ್ನ ಹೆಂಡ್ತಿನೇ ಕಣೆ. ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಿನ್ನೆ ಬಿಟ್ಬಿಡ್ತೀನಿ, ನಾನು ಕೈ ಬಿಡ್ತೀನಿ ನಿನ್ನ. ಇಲ್ಲ ಕಣೆ, ಎಲ್ಲ ಅರ್ಧ ಸಮ ಭಾಗ ಮಾಡ್ತೀನಿ ಕಣೆ. ಅದಕ್ಕೆ ಟೈಮ್ ಬತ್ತೈತೆ ಕಣೆ, ಟೈಮ್ ಬತ್ತೈತೆ. ನಾನು ಕಾದೆ ಕಣ್ರಿ. ಅವಾಗ ಬರ್ತಾರೆ, ಇವಾಗ ಬರ್ತಾರೆ ನಮ್ಮ ಯಜಮಾನ್ರು. ನನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ, ನನ್ನ ಮಗನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ. ನಾನು ನೆಮ್ಮದಿಯಾಗಿ ನನ್ನ ಗಂಡನ ಜೊತೆ ಇರ್ಬೋದು ಅಂತ ಕಾದೆ. 2 ವರ್ಷ ಕಾದೆ, 3 ವರ್ಷ ಕಾದೆ, 5 ವರ್ಷ ಕಾದೆ, 7 ವರ್ಷ ಕಾದೆ. ಇವತ್ತಿಗೆ ನಾವು ನೀವು ಮದುವೆ ಆಗಿ 10 ವರ್ಷ ಆಗಿದೆ. ಎಷ್ಟು ಹೇಳಿ? 10 ವರ್ಷ ಆಗಿದೆ. 10 ವರ್ಷ ಆದ್ರೂ ಯಾವುದೋ ಒಂದು ಕಿತ್ತೋಗಿರೋ ಬಾಡಿಗೆ ಮನೇಲಿ ಬೆಂಗಳೂರಲ್ಲಿ ನಾನು ಬಿಟ್ಟಿದ್ಯಲ್ಲ ನೀನು, ಲೆಕ್ಕ ಹಾಕು. ತಿಂಗಳಿಗೆ ಒಂದ್ಸರಿ ಬಂದೋಗ್ಬಿಟ್ರೆ ಅದು ಸಂಸಾರ ಅನ್ನಿಸ್ಕೊಳುತ್ತಾ? ಹೇಳ್ರಿ, ಹೇಳಿ. ನಾನು ಹೆಂಗ್ಸು ತಾನೆ, ಹೆಂಗಿರ್ಬೇಕಲ್ಲಿ? ಇಲ್ಲಿ ಈ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ತೀರಾ ನೀವು ನೆಮ್ಮದಿಗೆ, ಒಳ್ಳೊಳ್ಳೆ ಊಟ ಮಾಡ್ಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಹೆಂಡತಿ ಮಕ್ಳ ಜೊತೆಗೆ ಆರಾಮಾಗಿರ್ತೀರಾ. ಅಲ್ಲಿ ಮದುವೆ ಆಗಿರಲ್ಲ, ಅಲ್ಲಿ ಬಿಟ್ಟಿರಲ್ಲ. ನನ್ನ ಗತಿ ಅಲ್ಲಿ ನಮ್ಮ ಅಪ್ಪ ಅಮ್ಮನ ಮನೆಯಿಂದನೂ ನಾನು ದೂರ ಆಗಿದ್ದೀನಿ, ನಿಮ್ಮಿಂದನೂ ದೂರ ಇರ್ತೀನಿ. ಹೆಂಗ್ರಿ ಜೀವನ ಮಾಡ್ಬೇಕು ಹೆಣ್ಣೆಂಗ್ಸು? ಹೆಂಗ್ ಜೀವನ ಮಾಡ್ಬೇಕು ಹೇಳ್ರಿ? ಒಂದು ತರಕಾರಿ ತರಕ್ ನಾನೇ ಹೋಗ್ಬೇಕು, ಒಂದು ರೇಷನ್ ತರಕ್ ನಾನೇ ಹೋಗ್ಬೇಕು, ಹಾಲು ತರಕ್ ನಾನೇ ಹೋಗ್ಬೇಕು, ಮೊಸರು ತರಕ್ ನಾನೇ ಹೋಗ್ಬೇಕು. ಬೆಂಗಳೂರು ಅಂದ್ರೆ ಗೊತ್ತಲ್ಲ, ದುಡ್ಡು ಕೊಟ್ಬಿಟ್ರೆ ಎಲ್ಲ ಆಗ್ಬಿಡುತ್ತಾ? ನೀವೇನ ಬರ್ತೀರಾ, ದುಡ್ಡು ಕೊಡ್ತೀರಾ, ಬಂದ್ಬಿಡ್ತೀರಾ ಒಂದಿನ ಇದ್ಬಿಟ್ಟು. ಅಲ್ಲಿ ಮಗ ಅಪ್ಪ ಅಪ್ಪ ಯಾರು ಅಂತ ಕೇಳಿದ್ರೆ ನಾನು ಏನ್ ಹೇಳೋಣ ಅಲ್ವೇನ್ರಿ? ಲೇ ಇವಳೆ ರಾಜಿ, ನೀನು ಕೈ ಮುಗಿತೀನಿ, ಕಿರಿಸ್ಬೇಡ ಕಣೆ. ಕಿರಿಸ್ ಮಾತಾಡಬೇಡ ಕಣೆ, ನಿಧಾನಕ್ಕೆ ಮಾತಾಡಿ. ಇವರು ಕೇಳಿಸ್ಕೊಂಡ್ರೆ ತಿರು ಚಂದಕ್ಕಿರಲ್ಲ ಕಣೆ. ಬತ್ತೀನಿ ಕಣೆ, ಬೆಂಗಳೂರಿಗೆ ಬತ್ತೀನಿ. 2 ದಿನ ಕಣೆ. ಬುಧವಾರಲ್ಲ ಗುರುವಾರಲ್ಲ ನಾನು ಬೆಂಗಳೂರಿಗೆ ಬತ್ತೀನಿ ಕಣೆ. ಉಗಾದಿ ಹಬ್ಬೊಳಗೆ ಉಗಾದಿ ಭಾಗ ಓಟೋದಕ್ಕೆ ಒಂದ್ಸಲಿ ಬೆಂಗಳೂರಿಗೆ ಬಂದು ಬತ್ತೀನಿ ಕಣೆ. ಎಲ್ಲ ಮಾತಾಡ್ತೀನಿ ಕಣೆ. ನೀನು ಹೋಗ್ಬಿಡೆ, ನೀನು ಬೆಂಗಳೂರಿಗೆ ಹೋಗ್ಬಿಡೆ, ನೀನು ಕೈ ಮುಗಿತೀನಿ, ಹೋಗ್ಬಿಡೆ. ಇಲ್ಲ ಕಣ್ರಿ, ಅದೆಲ್ಲ ಸಾಧ್ಯ ಇಲ್ಲ. ಅದೇನೇ ಆಗಲಿ ಇತ್ಯರ್ಥ ಮಾಡ್ಕೊಂಡೇ ಹೋಗ್ಬೇಕು ನಾನು. ಬರ್ತೀನಿ, ನಿಮ್ಮ ಊರಿಗೆ ಬರ್ತೀನಿ. ನೀವು ಕರ್ಕೊಂಡು ಹೋಗ್ತೀರಾ ಅಷ್ಟೇ. ಅದೇನಾಗಲಿ ನಿಮ್ಮ ಮನೆ ಹತ್ರ ಬರ್ತೀನಿ. ಮನೆ ಹತ್ರ ಬಂದು ಎಲ್ಲರೂ 4-5 ಜನ ಕರೆಸ್ತೀನಿ. ನಾನು ಮಾಡಿರೋ ತಪ್ಪೈತಾ, ಈ ವಯ್ಯ ಮಾಡಿರೋ ತಪ್ಪೈತಾ ಕುಂಡ್ರಿಸ್ತೀನಿ, ಕೇಳಿಸ್ತೀನಿ. ಎಷ್ಟು ವರ್ಷ ಅಂತ ಕಾಯನ್ರಿ ನಾನು? ನಾನು ಮಾನ ಮರ್ಯಾದೆಗೋಸ್ಕರ ನಾನೇನೆಲ್ಲ ಬಿಟ್ಬಿಟ್ಟಿದ್ದೀನಾ? ಮರ್ಯಾದೆ ಬಿಟ್ಟಿದ್ದೀನೇನ್ರಿ? ನಿಮ್ಮನ್ನು ಮದುವೆ ಆಗ್ಬೇಕಾದ್ರೆ ನಾನು ಎಷ್ಟೆಲ್ಲ ಎದುರಿಸ್ದೆ. ನಮ್ಮ ಅಪ್ಪ ಅಮ್ಮನ ಮನೆ ಎದುರಿಸ್ದೆ, ಸಮಾಜ ಎದುರಿಸ್ದೆ, ಎಲ್ಲಾರನ್ನೂ ಎದುರಿಸಿ ನಿಮ್ಮನ್ನು ಮದುವೆ ಆದೆ ನಾನು. ನೀವು ಮದುವೆ ಆಗಿದ್ರಿ ಅಲ್ಲೇನ? ಮದುವೆ ಆಗಿರೋನೇ ಇನ್ನೊಂದಿರು ಮದುವೆ ಆಗ್ತಾ ಇದ್ದಾಳೆ ಅಂತ ಎಷ್ಟೋ ಜನ ಆಡ್ಕೊಂಡು ನಕ್ಕಿರು. ಹೋಗ್ಲಿ ಬಿಡು, ಅವ್ರೆ ಆಡ್ಕೊಂಡು ಹೋಗೋರೆಲ್ಲ ನನ್ನ ನೋಡ್ಕೋತಾರ. ನಮ್ಮ ಗಂಡ ನನ್ನ ಯಜಮಾನ ನನ್ನ ನೋಡ್ಕೋತಾನೆ ಅಂತನ
ನಾನು ಎಷ್ಟೆಲ್ಲ ಧೈರ್ಯವಾಗಿ ನಿಮ್ಮನ್ನ ಮದುವೆ ಆದೆ, ಆದ್ರೆ ನೀವು ಮಾಡಿದ್ದೇನು? ನನ್ನ ಕೈ ಕೊಟ್ಟಲ್ಲ ಚೆಂಬು. ಹಾ, ಎರಡನೇ ಮದುವೆ ಆಗಿ ಕಿರಿ ಹೆಣ್ತಿನ ದೂರ ತಳ್ಬಿಟ್ರಲ್ಲ. ಹೆಂಗ್ರಿ ಜೀವನ ಮಾಡ್ಬೇಕು ನಾನು? ಎಷ್ಟು ವರ್ಷ ಅಂತ ಹಿಂಗೆ ಜೀವನ ಮಾಡ್ಲಿ ನಾನು? ಇಲ್ಲ ಕಣ್ರಿ, ಅದೇನ ಆಗ್ಲಿ, ಇವತ್ತು ಇತ್ಯರ್ಥ ಆಗ್ಬೇಕು. ನಾನು ಈ ಊರಲ್ಲೇ ಇರ್ತೀನಿ. ಯಾಕಂದ್ರೆ ನಿನ್ ಮೊದಲನೇ ಹೆಂಡತಿ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಇದೆ ಹಕ್ಕು ನಿಮ್ ಜೊತೆಗೆ ಬದುಕಕ್ಕೆ. ನಾನು ಇರ್ತೀನಿ. ನಾನು ಪ್ರಪಂಚ ನೋಡಿದ್ದೀನಿ. ನಾನೇನು ಏನು ತಿಳಿದೋಳಲ್ಲ. ಎಲ್ಲ ಗೊತ್ತಿದೆ, ನನಗೂ ಗೊತ್ತಿದೆ. ಕೋರ್ಟು ಗೊತ್ತಿದೆ, ಪೊಲೀಸ್ ಸ್ಟೇಷನ್ ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದ್ರೂ ಇಷ್ಟು ವರ್ಷ ನಾನು ಸುಮ್ಮನಿದ್ದೀನಿ ಅಂತಂದ್ರೆ ನಿಮ್ಮ ಮೇಲೆ ಇರೋ ಪ್ರೀತಿಗೆ ಕಣ್ರಿ. ಪ್ರೀತಿಗೋಸ್ಕರ ಇರೋದು. ಇಲ್ಲ ಅಂದಿದ್ರೆ ಬೇರೆ ತರ ನಾನು ಹೆಂಗ್ ಬೇಕೋ ಇರ್ತಿದ್ದೆ. ಅರ್ಥ ಆಯ್ತಾ? ನೀವು ಈ ತರ ಎಲ್ಲ ಸುಮ್ಮನಿದ್ರೆ ಆಗಲ್ಲ. ನನ್ಗೇನಾದ್ರೂ ಮಾಡ್ಬೇಕು ನೀವು ದಾರಿ ಮಾರ್ಗನ ಅಷ್ಟೇ. ನಾನು ಬರ್ತಾ ಇದ್ದೀನಿ, ಇವತ್ತು ಕರ್ಕೊಂಡೋಗಿ ನಿಮ್ಮ ಊರಿಗೆ ನಾನು. ಇದ್ಯಾಕೆ ಭೀಮಣ್ಣಯ್ಯ ಬಸ್ ಸ್ಟ್ಯಾಂಡ್ನಾಗ ಬಿಸ್ಲ ನಿಂತ್ಕೊಂಡಿದ್ಯಾ? ಯಾರಿವ್ರು? ಆಗಳ ಸೋಮಣ್ಣ. ಸೊ ಇವನಿಗೇನ ಗೊತ್ತಾಗ್ಬಿಟ್ರೇನಪ್ಪ ಮಾಡೋದು? ಇವನು ಮೆತ್ತಗಿಲ್ಲಿಂದ ಕಳಿಸ್ಬೇಕು. ಓ ಸೋಮಣ್ಣ, ಏನಪ್ಪ ಸಮಾಚಾರ? ಇವ್ರು ಯಾರ ನಮ್ಮ ಪರಿಚಯಸ್ಥರು ಬೈದ್ರು, ನಿಂತ್ಕೊಂಡು ಮಾತಾಡ್ತಿದ್ವಿ. ಏನ್ ಸಮಾಚಾರ? ಶ್ರೀನಾಥ್ ಕಡಕ್ ಬೈಜ ಎಲೆ ನಮ್ಮ ಬೋರ್ನಾಗೆ ನೀರು ಕಮ್ಮಿ ಆಗ್ಯಾವ, ಯಾಕೆ ಬಿಟ್ಟು ಹೊಡಿತೈತೆ ಬೋರು. ಅದಕ್ಕೆ ಒಂದು 2-3 ಲೆಂತ್ ಹಾಕ್ಕೊಂಡು ಹೋಗೋಣ ಅಂತ ಬಂದು. ಅವ್ನ ಆಟೋದನ್ಗೆ ಹೇಳಿದ್ದೀನಿ, ಆಟೋದನ್ ಬತ್ತಾನ ಅನಿಲ, ಅವ್ನ ಆಟೋದಾಗ ಹಾಕ್ಕೊಂಡು ಹೋಗ್ತೀನಿ. ನಾನು ಬಸ್ನಾಗ ಬಂದೆ. ಅಣ್ಣ ನೀನು ಹೋಗಿರೋಣ, ನಾನು ಬತ್ತೀನಿ ಅಂದ. ಅದಕ್ಕೆ ಬಸ್ನಾಗ ಬಂದೆ. ಇಲ್ಲಿ ನಿಂತ್ಕೊಂಡಿದ್ದಲ್ಲ ನೀನು, ಕಂಡೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹಂಗಾರ ಹಂಗೇನು? ಸರಿ ಸರಿ ಆತು. ಅನಿಲ್ ಬಂದಿರ್ತಾನ ಆಟೋದನು. ಹೋಗ್ ನಡಿ. ಯಾಕೆ ಭೀಮಣ್ಣ ನನ್ನ ನಡಿ ಅಂತ ಕಳಿಸ್ತಾ ಇದ್ದಾನೆ? ಯಾರು ಅಮ್ಮ? ಹೆಂಗಸ್ ಯಾರು? ಏನೋ ಇರ್ಬೇಕಣಪ್ಪೋ. ಅದಕ್ಕೇನಾ ನನ್ನ ಅರ್ಜೆಂಟಾಗಿ ಕಳಿಸ್ತಾ ಇದ್ದಾನೆ. ಏನಾರ ಮಾಡ್ಕೊಂಬ್ಲಿ ಬಿಡು, ನಮಗೆ ಹಾಕಿ ಅಲ್ವೇ? ಮಾಡ್ದಾರ ಪಾಪ, ಆಡ್ದಾರ ಬಾಯಿಗೆ. ನಾನು ಹೋಗ್ತೀನಿ ಸುಮ್ಮನೆ. ಇಲ್ಲ ಏನೋ ಐತಿ. ಇಲ್ಲ ಅಂದಿದ್ರೆ ಇವು ನಿಂಗೆ ಕಳಿಸ್ತಿರ್ಲಿಲ್ಲ. ಕಾಪಿ ಗೀಪಿ ಕುಡಿಯೋದು ನಡೆಯಲ್ಲ ಅಂತಾರ ಕರ್ಕೊಂಡು ಬರೋನು. ಏನೋ ಐತಿ. ಲೇ ರಾಜಿ, ನೋಡ್ದೇನೆ ನಮ್ಮೂರವರು ಹಂಗೊಬ್ರು ಹಿಂಗೊಬ್ರು ಬಸ್ ಸ್ಟ್ಯಾಂಡ್ನಾಗ ಬತ್ತಾನೆ ಇರ್ತಾರೆ ಕಣೆ. ನನ್ನ ನಿನ್ನ ಜೊತೆಗೆ ನೋಡ್ಬಿಟ್ರೆ ಬೈಕಂಬ್ತಾರ ಕಣೆ. ತಾಂಡವ್ರ ಮೂರಾಗ ಹೇಳ್ತಾರ ಕಣೆ. ಬೇಡ ಕಣೆ, ಬಸ್ ಚಾರ್ಜಿಗೆ ದುಡ್ಡು ಕೊಡ್ತೀನಿ, ನಡಿಯೇ ಬೆಂಗಳೂರಿಗೆ ನಡಿಯಲೇ. ಅರ್ಥ ಮಾಡ್ಕೊಳ್ಳೆ ನಾನು ಹೇಳೋದ್ನ. ಹೇಳೋದ್ ನೋಡು. ಬಸ್ ಚಾರ್ಜಿಗೆ ದುಡ್ಡು ಕೊಟ್ಬಿಟ್ರೆ ಎಲ್ಲ ಮುಗ್ದೋಗುತ್ತಾ? ಅಲ್ಲ ಕಣ್ರಿ, ಊರಾಗ ಹೇಳ್ತಾರೆ ನಮ್ಮಿಬ್ರು ಸಂಬಂಧ ಊರಾಗ ಹೇಳ್ತಾರೆ ಅಂತ ಅಂದ್ರೆ, ಹಂಗಾದ್ರೆ ನಾನು ಯಾಕ್ರಿ ಮದ್ವೆ ಆಗಕ್ ಹೋದ್ರಿ ನೀವು? ಯಾಕೆ ಮದ್ವೆ ಆಗಕ್ ಹೋದ್ರಿ? ಹಂಗಾದ್ರೆ ಮದ್ವೆ ತಾಳಿ ಕಟ್ಬಿಟ್ಟು ಏನು ಜವಾಬ್ದಾರಿ ಇಲ್ದಂಗೆ ಉಂಡಾಡಿ ಗುಂಡು ತರ ನೀವು ಓಡಾಡ್ಕೊಂಡು ಇದ್ಬಿಟ್ಟು ಆಗುತ್ತಾ? ನಿಮ್ದೆಲ್ಲ ಇದಾಗೋವರ್ಗು ನಾನು ಬೇಕಿತ್ತು, ಒಂದ್ ಮಗು ಆಗೋವರ್ಗು. ಈಗ ನಾನು ಬೇಡವಾ ರೀ? ಇಲ್ಲ ಕಣ್ರಿ, ನೀವು ನನಗೆ ಮೋಸ ಮಾಡ್ತೀರಮ್ಮದು ಗೊತ್ತಿತ್ತು, ಯಾವತ್ತೋ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಫಸ್ಟು ಎಲ್ಗೂ ಹೋಗ್ದಂಗೆ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ಅಂತ ಹೋಗ್ದಂಗೆ ಯಾಕೆ ನಿಮ್ಮ ಊರಿಗೆ ಬಂದಿದ್ದೀನಿ ನಾನು? ನಿಮ್ಮ ಬೆಲೆ ಗೌರವ ಕಮ್ಮಿ ಆಗುತ್ತೆ, ನಿನ್ನ ಬೆಲೆ ಗೌರವ ಕಮ್ಮಿ ಆದರೆ ನನ್ನ ಬೆಲೆ ಗೌರವ ಕಮ್ಮಿ ಆಗುತ್ತೆ ಅಂತ ಒಂದು ಅರ್ಥ ಮಾಡ್ಕೊಂಡು ನಾನು ಬಂದಿದ್ದೀನಿ. ಆದರೂ ಇಲ್ಲಿಂದ ಕಳ್ಸಕ್ಕೆ ನೋಡ್ತಾ ಇದ್ದೀರಾ ನೋಡ್ರಿ ನನ್ನ. ಇಲ್ಲಿಂದ ತ್ಯಾಗ ಹಾಕ್ಬಿಟ್ರೆ, ಅವಳನ್ನ ಕಳಿಸ್ಬಿಟ್ರೆ ನಾನು ಹೆಂಗೋ ಇವತ್ತು ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತೈತೆ ಅಂತಾನೆ. ಇಲ್ಲ ಕಣ್ರಿ, ನಾನು ಬರ್ತೀನಿ ಕಣ್ರಿ ಊರಿಗೆ ಅಷ್ಟೇನ. ಯಾರೇನೇ ತಿಳ್ಕೊಂಡ್ರು ಪರವಾಗಿಲ್ಲ, ನನಗೆ ಮೋಸ ಮಾಡಬೇಡಿ ಕಣ್ರಿ. ಅಯ್ಯ ನಿನ್ನ ಮಕ್ಕ ಬೆಂಕಿ ಹಾಕ, ನಾನು ಹೇಳೋದು ಅರ್ಥ ಆಗ್ತಿಲ್ವೇ? ಹೋಗಿ ಬರ್ತೀನಿ ಬೆಂಗಳೂರಿಗೆ. ನೀನು ಬಾಯಿಗೆ ಮಣ್ಣಾಕ ಹೋಗತ್ತ ಇರತಕ್ಕ ಇದ್ದು ನಾನು ಹೋಗಿ ನಿನ್ನ ಮದ್ವೆ ಆದ್ಮೇಲೆ ನಡಿಯ ಬೆಂಗಳೂರಿಗೆ ಬರ್ತೀನಿ. ಹೇಳ್ತಾ ಅದನ್ನೇ ಹಂಗ. ಅಲ್ಲ ಕಡೆ, ನಿನ್ನ ಮೇಲೆ ಪ್ರೀತಿ ಇಲ್ವೇ? ನನಗೆ ವಿಶ್ವಾಸ ಇಲ್ವೇನೆ? ನಿನ್ನ ಮೇಲೆ ಪ್ರೀತಿ ಇಲ್ಲದಂಗೆ ನಾನು ಬೆಂಗಳೂರಿಗೆ ಬರ್ತಿದ್ದೆ. ತಿಂಗಳಿಗೆ ಒಂದ್ಸಲಿ, 15 ದಿನಕ್ಕೆ ಒಂದ್ಸಲಿನ. ಅಯ್ಯ ನಿನ್ನ ಯಾಟ್ ಹೇಳಿರ ಅರ್ಥ ಮಾಡ್ಕೊಂಬಲ್ಲ. ನನ್ನ ಪರಿಸ್ಥಿತಿ ಒಂದಿಟ್ಟು ಅರ್ಥ ಮಾಡ್ಕೊಂಡು ಮಾತಾಡಿ. ನೀನು ಮೊದಲು ನಮ್ಮ ಮನೆಯೊಳಗೆ ಹೇಳ್ತೀನಿ, ಆಮೇಲೆ ಬಂದು ನಿಂತಾಗ ಮಾತಾಡ್ತೀನಿ. ಹೋಗಿ ಈಗ ಏಕಾಏಕಿರ ಯಾವ್ದೋ ಒಂದು ಹೆಂಗ್ಸ್ ಬಂದ್ಬಿಟ್ಟು ಭೀಮಣ್ಣನ ಮನೆ ಮುಂದೆ ನಿಂತ್ಕೊಂಡು ಭೀಮಣ್ಣ ಹೆಂಡ್ತಿ ಅಂತಂದ್ರೆ ಊರಗಳು ಜನ ಏನ್ ತಿಳ್ಕೊಂಬನ? ನನ್ನ ಹೆಂಡ್ತಿ ಏನ್ ತಿಳ್ಕೊಂಬನ? ನನ್ನ ಮಗ ಏನ್ ತಿಳ್ಕೊಂಬನ? ಮಕ್ಳು ಏನ್ ತಿಳ್ಕೊಂಬನ? ಇವೆಲ್ಲ ಅರ್ಥವಾಗಲ್ವೇನೆ ನಿನಗೆ? ನಡೆಯ ಬೆಂಗಳೂರಿಗೆ ಬರ್ತೀನಿ ಮುಂದಿನ ವಾರ. ಅಯ್ಯ ನೀನು ಬಾಯಿಗೆ ಮಣ್ಣಾಕ. ನಾನು ನೋಡ್ಬಿಟ್ಟ ನೋಡು. ಹೆಂಗೂಸ್ರು ಯಾವ್ದಾರ ಮಾತು ಕೇಳಬೇಕು. ಬೈತೀರೇನ್ರಿ? ಬೈರಿ. ನಾನು ಬೈಸ್ಕೊಳಕ್ಕೆ ಅಂತಾನೆ ಹುಟ್ಟಿದ್ದೀನಿ, ನೀವು ಬೈಯಕ್ಕೆ ಅಂತಾನೆ ಇದ್ದೀರಾ. ಬೈರಿ. ಯಾಕೆ? ನಿಮ್ಮ ಒಳ್ಳೇದಕ್ಕೋಸ್ಕರ ನನ್ನ ಗಂಡದ ಮರ್ಯಾದೆ ಹಾಳಾಗಬಾರ್ದು, ನನ್ನ ಗಂಡನ ಮರ್ಯಾದೆ ಹಾಳಾಗಬಾರ್ದು ಅಂತ ನಾನು ಗಂಡನಿಂದ 10 ವರ್ಷ ದೂರ ಇದ್ದೆ ನೋಡು. ಅದಕ್ಕೆ ನಿಮಗೆ ಬೈಬೇಕು ಅನ್ಸುತ್ತೆ. ಬೈ
ಎಲ್ಲರೂ ಮಾಡ್ತಾರಲ್ಲ ಕಿತ್ತೋಗಿರೋ ಬದುಕು ಆ ಥರ ನಾನು ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಕೋರ್ಟ್ಗೆ ಹೋಗೋದು ಎಲ್ಲ ಮಾಡಿದಿದ್ರೆ ನಿಮಗೂ ಗೊತ್ತಾಗಿರೋದು. ಹೋಗ್ಲಿ, ನನ್ನ ಗಂಡ ನಾನು ಬರ್ತಾನೆ, ನನಗೆ ನ್ಯಾಯ ಕೊಡ್ತಾನೆ ಅಂತ ನಾನು ಕಾದ್ನಲ್ಲ, ಅದಕ್ಕೆ ನಿಮಗೆ ಜಾಸ್ತಿ ಆಗಿದೆ. ಇಲ್ಲ ಕಣ್ರಿ, ನಾನು ಇವತ್ತೇ ಗೊತ್ತಾಗಬೇಕು, ಎಲ್ಲ ಇವತ್ತೇ ಗೊತ್ತಾಗಬೇಕು. ನನ್ನೇ ನೀವು ಮನೆಯಾಳಿ ಅಂತ ಬೈತೀರಾ? ಹಾಂ, ನಿಮ್ಮ ಬೆಂಕಿ ಹಾಕು ಅಂತ ಬೈತೀರಾ? ಯಾಕ್ರಿ ಈ ಥರ ಮಾತಾಡ್ತೀರಾ? ಇಲ್ಲ, ನಿಮ್ಮನ್ನು ಬಿಟ್ಟರೆ ಇದೇ ಥರ ಬಿಟ್ಟರೆ ನೀವು ಬೇರೆ ಥರನೇ ಮಾತಾಡ್ತೀರಾ ಅಲ್ವಾ? ಆಯಿತು, ಇವತ್ತೇ ನಾನು ಬರ್ತೀನಿ, ಊರಿಗೆ ಬರ್ತೀನಿ ಕಣ್ರಿ, ಬರ್ತೀನಿ. ಬಂದು ನ್ಯಾಯ ತಗೊಂಡೇ ಬರ್ತೀನಿ ನಾನು. ಹಾಂ. ಲೇ ರಾಜೇ, ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಂತಿಲ್ವಲ್ಲ ನೀನು? ಹಾಂ, ನಿನ್ನ ಕೈ ಮುಗಿತೀನಿ ಕಣೆ. ಲೇ ಬಂಗಾರಿ, ನಿನ್ನ ಕೈ ಮುಗಿತೀನಿ. ನಡಿಯೇ ಬೆಂಗಳೂರಿಗೆ. ಇವತ್ತು ನಾನು ನಿನ್ನ ಜೊತೆಗೆ ಬರ್ತೀನಿ, ಬಂದು ನಿನ್ನ ಬಿಟ್ಟೆ ಬರ್ತೀನಿ. ನಡಿಯೇ, ಏನು ಆಗೋದು ಆಗೋಯೈತೆ. ನಿನಗೇನು ನಾನು ಮೋಸ ಮಾಡ್ತೀನೇನೆ? ಹಾಂ, ನನ್ನ ಆಸ್ತಿಗೆ ಸಮರ್ಥ ಭಾಗ ಕೊಡ್ತೀನಿ ಕಣೆ. ಅರ್ಥ ಮಾಡ್ಕೊಳ್ಳಿ, ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಡಿಯೇ ಬೆಂಗಳೂರಿಗೆ ಇವತ್ತು. ಇವ್ರಿಗೆ ಹಿಂಗೆ ಹೇಳಿದ್ರೆ ಆಗಲ್ಲ. ಹಾಂ, ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿ ಇವರು ಊರಿಗೆ ಹೋಗ್ತಲೇನ, ನಾನು ಅವ್ರ ಹಿಂದೆ ಹೋಗೋದೇ ಒಳ್ಳೇದು. ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ನನ್ನ ಜೊತೆ ಮಾತಾಡ್ತಾನೆ ಇರ್ತಾರೆ, ನನಗೆ ಹೋಗಕ್ಕೆ ಬಿಡಲ್ಲ. ಅದಕ್ಕೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಇವ್ರು ಹೋದ್ಮೇಲೆ ಇವ್ರ ಊರಿಗೆ ಹೋಗ್ತೀನಿ. ಯಾಕೆ ಆ ಕಡೆ ತಿರುಗಿ ಮಾತಾಡ್ಕೊಂತೀವಿ ಒಬ್ಳೇನ? ಏನು ಹೇಳೋದೇನು? ಹಾಂ, ಆಯಿತು ಕಣ್ರಿ, ನೀವು ಹೇಳಿದಂಗೆ ನಾನು ಬೆಂಗಳೂರಿಗೆ ಹೋಗ್ತೀನಿ, ನೀವು ಊರಿಗೆ ಹೊರಡಿ, ಹೋಗಿ ಊರಿಗೆ. ಎಲೆ ಬಸ್ ಹತ್ಸರ ಬರ್ತೀನಿ. ನಡಿಯೇ, ಬ್ಯಾಗ್ ತಂದಿದ್ಯಾ? ಆ ಬ್ಯಾಗರ ಬಸ್ನ ಕಿಕ್ಕಿ ಬಸ್ ಹತ್ತಿಸ್ತೀನಿ. ನಡಿ. ಅಯ್ಯೋ ದೇವ್ರೆ, ಬೆಂಗಳೂರಿಂದ ಬಂದೊಳಗೆ ಬೆಂಗಳೂರಿಗೆ ಹೋಗಿ ಗೊತ್ತಿಲ್ವಾ? ಲಗೇಜ್ ಎಲ್ಲ ಇಟ್ಕೊಂಡು ಹೋಗಿ ನನಗೂ ಗೊತ್ತು, ನಾನು ಬರ್ತೀನಿ. ಹೋಗಿ ನೀವು ಹೊರಡಿ, ನೀವು, ನಾನು ಬೆಂಗಳೂರಿಗೆ ಹೋಗ್ತೀನಿ, ಹೊರಡಿ. ಯಪ್ಪ, ಹೆಂಗೋ ಬೆಂಗಳೂರಿಗೆ ಹೋಗ್ತೀನಿ ಅಂತ ಒಪ್ಕೊಂಬಿಟ್ಲು. ಇಲ್ಲಾಂದ್ರೆ ಊರು ಏನಾರ ಬಂದ್ಬಿಟ್ಟಿದ್ರೆ ನಾನು ಮರ್ಯಾದೆ ಮೂರು ಕಾಸು ಗರಾಜ್ ಹಾಕಿಬಿಟ್ರೆ ಅವಳು. ದೇವ್ರೇ ಭಗವಂತ, ಹೆಂಗನ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಹೆಂಗ ಬಿಡಪ್ಪ ಅಂತ ತಪ್ಪಿಸ್ಕೊಂಡ್ಬಿಟ್ಟೆ. ಲೇ ಇವಳೆ ರಾಜಿ, ಬೈವಾಗ ಹೋಗು ಬೆಂಗಳೂರಿಗೆ. ಹೆಂಗ? ಆಯ್ತು ಕಣ್ರಿ, ಹೋಗ್ತೀನಿ, ಹೋಗಿ. ಆಯ್ತು ನಡಿ, ಬರ್ತೀನಿ ನಡಿ. ನೀನು ಹಿಂಗೆ ಆಗಲ್ಲ, ಊರಿಗೆ ಬಂದು ನ್ಯಾಯ ಪಂಚಾಯಿತಿ ಮಾಡಿಸಿ ದೊಡ್ಡವರನ್ನೆಲ್ಲ ಕರೆಸಿ ನಿನ್ನ ವಿಚಾರ ಎಲ್ಲ ಗೊತ್ತಾದ್ಮೇಲೆ ನೀನು ಅದೇನು ಮಾಡ್ತೀಯ ಮಾಡಿವಿಂತೆ. ನಡಿ. ಬೆಂಗಳೂರಿಗೆ ಹೋಗು ಅಂತ ನನಗೆ ಎದುರಿಸ್ತೀಯಾ? ಆಯ್ತು ನಡಿ, ಬರ್ತೀನಿ.